ಕರ್ನಾಟಕ ಸರ್ಕಾರದ ಕನ್ನಡ ಶಾಲೆಯಲ್ಲಿ ಕರ್ನಾಟಕ ರಾಜ್ಯದ ಮಕ್ಕಳು ಇವತ್ತು ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ. ಕನ್ನಡ ಶಾಲೆ ಸರ್ಕಾರಿ ಶಾಲೆಗಳು ಇವತ್ತು ಬಹಳ ಉನ್ನತೀಕರಣಗೊಳಿಸಿ ಅನೇಕ ರೀತಿಯ ಸರ್ಕಾರಿ ಕಾರ್ಯಕ್ರಮದ ಮುಖಾಂತರ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಕನ್ನಡ ಶಾಲೆಗಳಿಗೆ ಪ್ರವೇಶ ಅರ್ಜಿಗಾಗಿ ನುಗ್ಗಲು ಸಹಿತ ಆಗಾಕತ್ತೈತ್ರಿ. ಯಾಕೆ ಆಗಾಕತ್ತೈತ್ರಿ? ಶಿಕ್ಷಕರು ಭಾಳ ಚೆನ್ನಾಗಿ ಕಲ್ಸಾಕತ್ತಾರ್ರಿ. ಈಗ ಖಾಸಗಿ ಶಾಲೆಗಳಿಗೆ ಪೈಪೋಟಿ ಕೊಡುವಂಥ ತಾಕತ್ತು ಮತ್ತು ಒಂದು ಗಮ್ಮತ್ತು ಇವತ್ತು ಶಿಕ್ಷಕರ ಕರ್ನಾಟಕ ಸರ್ಕಾರದ ಸರ್ಕಾರಿ ಶಿಕ್ಷಕರು ಮಾಡಾಕತ್ತಾರಂದ್ರೆ ಒಂದು ಅಭಿನಂದನಾರ್ಹ ಅಲ್ರಿ. ಹಾಗಾದ್ರೆ ಅಲ್ಲಿ ಶಿಕ್ಷಕರು ಸಹಿತ ಒಂದು ಸಾಧನೆ ಮಾಡಿದ ಸ್ಟೋರಿ ತೊಗೊಂಬಂದೇನೆ. ಬೆಳಗಾವಿ ಜಿಲ್ಲೆಯ ಕುಂದಾನಗರಿ ಗೋಕಾಕದ ಕರ್ದಂಟ ನಗರದ ಹೆಂಗೆ ನಂಟೈತಿರಲ್ಲ, ಆ ನಂಟಿನ ಮುಖಾಂತರ ಮೂಡಲಗಿ ವಲಯದಲ್ಲಿ ಸತತವಾಗಿ 3 ಸಾರಿ ಈಜು ಸ್ಪರ್ಧೆಯಲ್ಲಿ ಒಬ್ಬ ಶಿಕ್ಷಕ ಚಿನ್ನದ ಪದಕ ಹೊಡಿತಾನಂದ್ರೆ ಏನು ಮಾಮೂಲಿ ರೀ? ಎಷ್ಟು ಪರಿಶ್ರಮ ಪಟ್ಟಿರಬೇಕು, ಎಷ್ಟು ಸಾಧನೆ ಮಾಡಿರಬೇಕು. ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರು ಆಯೋಜನೆ ಮಾಡಿದಂಥ ಈ ಸ್ಪರ್ಧಾಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸ್ವತಃ ಈಜು ಸ್ಪರ್ಧೆಯಲ್ಲಿ ಸತತವಾಗಿ 3 ಸಾರಿ ಚಿನ್ನದ ಪದಕ ಪಡೆದಂಥ ಇಸ್ಮಾಯಿಲ್ ಎಸ್ ನದಾಪ್ ಅನ್ನುವ ಶಿಕ್ಷಕ ಇವತ್ತು ಶಿಂದಿ ಕುರ್ಬೇಟದ GKLPS ಬಸವನಗರ CRC ಶಿಂದಿ ಕುರ್ಬೇಟ್ ವಲಯ ಮೂಡಲಗಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದರೆ ನಿಜಕ್ಕೂ ಒಂದು ಆ ಮಾಸ್ತರ್ಗೊಂದು ಲೈಕ್ ಕೊಡ್ಬೇಕ್ರಿ. ಮಾಸ್ತರ್ಗಳು ಎಷ್ಟು ಸಾಧನೆ ಮಾಡಕತ್ತಾರಂದ್ರೆ ಇನ್ನುಳಿದ ಮಾಸ್ತರ್ಗಳಿಗೂ ಇದೊಂದು ಪ್ರೇರಣೆ ರೀ. ಕರ್ನಾಟಕ ಸರ್ಕಾರಿ ನೌಕರ ಸಂಘದವರು ಪ್ರತಿ ವರ್ಷ ಕ್ರೀಡಾಪಟುಗಳ ಮಾಸ್ತರ್ಗಳು ಸರ್ಕಾರಿ ನೌಕರರು ಸರ್ವ ಡಿಪಾರ್ಟ್ಮೆಂಟದ ಸರ್ಕಾರಿ ನೌಕರರಿಗೆ ಸ್ಪರ್ಧೆಗಳನ್ನ ಆಯ್ಕೆ ಮಾಡಿರ್ತಾರೆ ರೀ. ಅದರಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಗಳು ಭಾಗವಹಿಸಿದಾಗ ಅದರಲ್ಲಿ ಈ ಕನ್ನಡ ಶಾಲೆಯ ಕರ್ನಾಟಕ ಸರ್ಕಾರದ ಶಿಕ್ಷಕ ಇವತ್ತು ಶಾಸಕ ಬಾಲಚಂದ್ರ ಜಾರಕಿಹೊಳಿಯವರ ಕ್ಷೇತ್ರದಲ್ಲಿ ಇದೊಂದು ಅದ್ಭುತ ಘಟನೆ ಅಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದರೆ ಬಾಲಚಂದ್ರ ಜಾರಕಿಹೊಳಿಯವರು ಸಹಿತ ಈ ಇಸ್ಮಾಯಿಲ್ ನದಾಪ್ ಅವರನ್ನು ಕರೆಸಿ ಹರ್ಷ ವ್ಯಕ್ತಪಡಿಸಿದ್ದು ಸಹಿತ ಇವತ್ತು ಅರಬಾವಿ ಕ್ಷೇತ್ರದಲ್ಲಿ ಈ ಶಿಕ್ಷಕ ಇನ್ನು ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಆಗಲಿ, ಕೇಂದ್ರ ಸರ್ಕಾರದ ಪದ್ಮಶ್ರೀ ಮತ್ತು ಭಾರತ ಸರ್ಕಾರದ ಉನ್ನತ ಶಿಕ್ಷಕ ಪ್ರಶಸ್ತಿಯನ್ನು ಹೊಂದಲಿ ಅನ್ನೋದೇ ನಂಬರ್ 1 ಚಾನಲ್ ಆಶಯ. ಇದರ ಜೊತೆಗೆ ನಮ್ಮ ಸಹೋದರಿ ಪತ್ರಕರ್ತೆ ಶಿವಲೀಲಾ ಶಿಬರೂರು ಅವರ ಸಹೋದರಿಯೂ ಸಹಿತ ಚಿನ್ನದ ಪದಕ ಹೊಡೆದಿದ್ದ ಸಹಿತ ಇವತ್ತು ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಹಾಗಾದರೆ ಇಸ್ಮಾಯಿಲ್ ನದಾಪ್ ಅವರು ಮಾಡಿದಂಥ ಈ ಈಜು ಸ್ಪರ್ಧೆಯ ಚಿನ್ನದ ಪದಕದ ವಿಜೇತರಾಗಿದ್ದು ಅವರು ಏನು ಮಾತಾಡಿದಾರ ಒಂದು ನಿಮಿಷದ ವಿಷಯ ನೋಡಿ. ಬೆಳಗಾವಿ ಜಿಲ್ಲಾಧಿಕಾರಿಗೂ ಸಲ್ಲಬೇಕು, ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಬೆಳಗಾವಿ, ಜಿಲ್ಲಾ ಉಪನಿರ್ದೇಶಕ ಶಿಕ್ಷಣ ಇಲಾಖೆ ಚಿಕ್ಕೋಡಿ ಶೈಕ್ಷಣಿಕ ವಲಯ ಹಾಗೂ BEO ಮೂಡಲಗಿ ವಲಯ, ಗೋಕಾಕ BEO ಗೋಕಾಕ ವಲಯ, ಇವರು ಎಲ್ಲರ ಪರಿಶ್ರಮ ಮಾರ್ಗದರ್ಶನ ಇಲ್ಲಿಯ ಶಾಸಕರ ಒಂದು ಬೆಂಬಲದಿಂದ ಇವತ್ತು ಒಂದು ಕರ್ನಾಟಕ ಸರ್ಕಾರಿ ಶಾಲೆಯ ಶಿಕ್ಷಕ 3 ಸಾರಿ ಸತತವಾಗಿ ಚಿನ್ನದ ಪದಕ ಹೊಡೆದು ಇದೊಂದು ಅರಬಾವಿ ಕ್ಷೇತ್ರಕ್ಕೆ ಒಂದು ದಾಖಲೆಯೇ ಸರಿ. ಹಾಗಾದ್ರೆ ಆ ಮಾಸ್ತರ್ ಅವರು ಏನು ಮಾತಾಡ್ಯಾರ ಅದನ್ನು ಮನದಾಳದ ಮಾತು ಕೇಳ್ರಲ್ಲ. ಅವರ ಕೊಟ್ಟಂಥ ಪಾರಿತೋಷಕಗಳು, ಕೊಟ್ಟಂಥ ಅನೇಕ ಒಂದು 50 ಅವರಿಗೆ ಪ್ರಮಾಣ ಪತ್ರಗಳು ಸಹಿತ, ಅವರ ಕೊರಳಲ್ಲಿ ಇರುವಂಥ ಗೋಲ್ಡ್ ಮೆಡಲ್ಗಳನ್ನು ಸಹಿತ ತಾವು ನಮ್ಮ ದೃಶ್ಯದಲ್ಲಿ ನೋಡ್ಬೋದು. ಹಾಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡಿರಿ, ನಂಬರ್ 1 ಚಾನಲ್ ಲೈಕ್ ಮಾಡಿರಿ, ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಈ ಮಾಸ್ತರ್ ಇಸ್ಮಾಯಿಲ್ ಎಸ್ ನದಾಪ್ ಅವರಿಗೆ ಒಂದು ಸ್ಪೆಷಲ್ ಲೈಕ್ ಮಾಡಿರಿ. ಈ ಸುದ್ದಿ ಎಲ್ಲರಿಗೂ ಗೊತ್ತಾಗುವಂಗ ಎಲ್ಲರೂ ನಿಮ್ಮ ಗ್ರೂಪ್ನಾಗ ಬಿಟ್ಟಿದ್ದನ್ನೊಂದು ವೈರಲ್ ಮಾಡಿರಿ. ಮತ್ತು ಕಾಕ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ. ಬೆಳಗಾಂ ಜಿಲ್ಲೆಯ IS ನಡಾಫ್ ಪ್ರಥಮ ಸ್ಥಾನ ಈಜು ವಿಭಾಗದಲ್ಲಿ. ಜಿಲ್ಲೆ ಪ್ರಥಮ ಸ್ಥಾನ. ಪ್ರಥಮದಲ್ಲಿ ನಾನು ಆರಾಧ್ಯ ದೈವ ಮದತನೆ ಮುರುಗೇಂದ್ರ ಶಿವಗಳು ನೆನೆಸ್ಕೊಳ್ತಾ, ಅದರಂತೆ ಅಲ್ಲಾನೂ ನೆನೆಸ್ಕೊಳ್ತಾ, ನಾನು ಸತತವಾಗಿ ಈಜು ಸ್ಪರ್ಧೆಯಲ್ಲಿ ಯಶಸ್ಸನ್ನು ಸಾಧಿಸಲು ಅನೇಕ ಜನರ ಸಹಾಯ ಸಹಕಾರ ಇದ್ದು ಅವರ ಎಲ್ಲ ಸಹಾಯ ಸಹಕಾರದಿಂದಲೇ ನಾನು ಸತತವಾಗಿ ರಾಜ್ಯ ಮಟ್ಟದಲ್ಲಿ 3 ವರ್ಷಗಳಿಂದ ಬಂಗಾರದ ಪದಕವನ್ನು ಪಡೆಯುತ್ತಾ ನಮ್ಮ ವಲಯದ ಅಂದರೆ ಮೂಡಲಗಿ ವಲಯದ ಕೀರ್ತಿಯನ್ನು ತರಲು ಸಾಧ್ಯವಾಗಿದೆ ಅಂತ ಹೇಳುತ್ತಾ, ಇದಕ್ಕೆಲ್ಲ ಮುಖ್ಯ ಸಹಕಾರ ಅಂತಂದರೆ ನನ್ನ ಮೇಲಾಧಿಕಾರಿ ವರ್ಗದ ಕ್ಷೇತ್ರ ಶಿಕ್ಷಣ BO ಸಾಹೇಬರಾಗಿರ್ತಕ್ಕಂತಹ ಅಜಿತ್ ಮನ್ನಿಕೇರಿ ಸಾಹೇಬರಾಗಿರ್ಬೋದು, ಗೋಕಾಕ್ ಮತ್ತು ಮೂಡಲಗಿ
ವಲಯದ MDM ಸಾಹೇಬರಾಗಿರ್ತಕ್ಕಂಥ ಮಲಬನವ್ರ ಸಾಹೇಬ್ ಆಗಿರ್ಬೋದು. ಅಷ್ಟೇ ಅಲ್ಲದೆ ದೈಹಿಕ ಶಿಕ್ಷಣಾಧಿಕಾರಿ ಆಗಿರ್ತಕ್ಕಂಥ ಜುನೇದ್ ಪಟೇಲ್ ಸರ್ ಆಗಿರ್ಬೋದು, ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಲೋಕನವ್ರ ಸರ್ ಆಗಿರ್ಬೋದು. ಅಷ್ಟೇ ಅಲ್ಲದೆ ಅನೇಕಾನೇಕ ತಾಲೂಕಾ ಮಟ್ಟದ ಅಧ್ಯಕ್ಷರು ಹಾಗೆ ಪದಾಧಿಕಾರಿ ವರ್ಗದವರು, ಅತಿ ಮುಖ್ಯವಾಗಿ ನೌಕರ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅಜ್ಜಪ್ಪನವ್ರ ಸರ್ ನನ್ನ ಇಲ್ಲೇ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ನಾ ಮೊಟ್ಟ ಮೊದಲಿಗೆ ಮೂಡಿಗೆರೆ ರೇಂಜ್ಗೆ ಬಂದು ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದಾಗ ನಾನು ಗೋಲ್ಡ್ ಮೆಡಲ್ ಪಡೆದಾಗ ಅವರು ನಮ್ಮ CRC ಅಧಿಕಾರಿಯಾಗಿದ್ದರು. ಆ ಸಂದರ್ಭದಲ್ಲಿ ನಾ ಗೋಲ್ಡ್ ಪಡೆದದ್ದನ್ನು ಅವರಿಗೆ ಮೊಟ್ಟ ಮೊದಲು ಸುದ್ದಿ ಮುಟ್ಟಿಸಿದಾಗ ನಮ್ಮ CRCಯ ಹುಲಿ ಅಂತೇಳಿ ನನಗೆ ಒಂದು ತಮ್ಮದೇ ಆದಂಥ ಒಂದು ಬಿರುದನ್ನು ಕೊಟ್ಟಿದ್ದರು. ಆ ಎನ್ಕರೇಜನ್ನು ನಾನು ಮುಂದೆ ಹೆಟ್ರಿಕ್ ಮಾಡೋಕ್ಕೆ ಸಹಾಯ ಆಗೈತಿ ಅಂಥೇಳಿ ಅನ್ನಿಸ್ತು ಅಂತ ಮಾತು. ಅಷ್ಟೇ ಅಲ್ಲದೆ ಇದಕ್ಕೆಲ್ಲ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಇಲ್ಲಿ ನಮ್ಮ ಕುಟುಂಬದ ಸಹಕಾರ, ಸ್ನೇಹಿತರ ಸಹಕಾರ ಮತ್ತು ನನ್ನ ಗುರುವರ್ಯರ ಈಜು ಗುರುವರ್ಯರ ಸಹಕಾರ. ಇಲ್ಲಿ ಮುಖ್ಯವಾಗಿ ಹೇಳಬೇಕಾದಂತಂದರೆ ನನ್ನ ಆತ್ಮೀಯ ಸ್ನೇಹಿತ ಹಾಗೂ ಈಜು ಗುರು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ, ಮುರುಘೇಂದ್ರ ಚೆನ್ನಗೌಡರ್ ಅವರು ರಾಷ್ಟ್ರಮಟ್ಟದ ಈಜುಗಾರರು. ಅವರ ಒಂದು ಸಹಕಾರ, ಸಹಾಯ ಮತ್ತು ಅವರ ಸಲಹೆ ಸೂಚನೆಗಳು, ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಪದ್ಧತಿ ಮತ್ತು ಆಹಾರ ಪದ್ಧತಿಯನ್ನು ಹೆಂಗೆ ಮೇಂಟೆನೆನ್ಸ್ ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದಂಥವ್ರು. ಅಷ್ಟೇ ಅಲ್ಲದೆ ಇನ್ನೊಬ್ಬರು ಅತಿ ಕರ್ನಾಟಕ ರಾಜ್ಯದ ಶ್ರೇಷ್ಠ ಈಜುಗಾರ ಅಂಥೇಳಿ ಹೆಸರುಗಳಿಸುತ್ತಾ ನಡೆದಿರುವಂತಹ ಅಪ್ಪಾಸಾಬ್ ಅಂಬಿ, ಇವರು ಸಹಿತ ಒಂದು ಅರ್ಥದಲ್ಲಿ ನನ್ನ ಗುರುಗಳು ಹೌದು, ನನಗೆ ಸಲಹಾ ಸೂಚಕರು ಹೌದು ಮತ್ತು ನನ್ನ ಸ್ನೇಹಿತರು ಹೌದು ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತತಿ. ಅಷ್ಟಲ್ಲದೆ ಅತನಿ ಸಮಸ್ತ ಈಜು ತಂಡ, ರಜಪೂತ್ ಸರ್ ಆಗಿರ್ಬೋದು, ಪೂಜಾರಿ ಸರ್ ಆಗಿರ್ಬೋದು, ರಾಠೋಡ್ ಸರ್ ಆಗಿರ್ಬೋದು, ಇನ್ನೂ ಅನೇಕಾನೇಕ ಅಥಣಿ ತಾಲೂಕಿನ ಈಜು ಸ್ಪರ್ಧೆ, ಈಜುಗಾರರ ಒಂದು ಸಲಹೆ ಸಹಕಾರ ನನಗೆ ದೊರೆತಿದ್ದು. ಅಷ್ಟಲ್ಲದೆ ನಮ್ಮ ಮೂಡಲಗಿ ವಲಯದ ಶಿಕ್ಷಕರ ಸಂಘದ ಅಧ್ಯಕ್ಷರನ್ನ ಆತು ಪದಾಧಿಕಾರನ ಹೆಂಗೆ ನೆನೆಸ್ಕೊಳ್ಬೇಕೋ ಅಷ್ಟ ಮಹತ್ವಪೂರ್ಣವಾಗಿ ನಾ ಅಥಣಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ನೌಕರ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದರಿಗೌಡ ಸರ್ನ ಹಾಗೂ ಇನ್ನೊಬ್ಬರು ಪಾಟೀಲ್ ಸರ್ ಅವರನ್ನು ನಾನು ನೆನೆಸ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಅವ್ರ ಸಹಕಾರ ಸಹಿತ ಭಾಳಷ್ಟು ನನಗೆ ಸಿಕ್ಕಂಥದ್ದು. ಇಷ್ಟೆಲ್ಲ ಅಲ್ಲದೆ ನನಗೆ ಉತ್ತಮ ಒಬ್ಬ ಸಲಹೆಗಾರ ಮತ್ತು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಮತ್ತು ಅವರು ರಾಯಬಾಗ್ ತಾಲೂಕಿನ ಬೂದಿಹಾಳ ಪ್ರೌಢಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂಥ ND ಕುಕ್ನೂರ್ ಅವರು ನನ್ನ ಆತ್ಮೀಯ ಸ್ನೇಹಿತರು ಹೌದು, ನನಗೆ ಒಳ್ಳೆಯ ಸಲಹೆಗಳನ್ನು ಕೊಟ್ಟಂಥವ್ರು. ಅವರು ನನಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಪದ್ಧತಿ ಇರ್ಬೋದು, ಯೂಟ್ಯೂಬ್ಗಳನ್ನು ನೋಡಿ ಯೂಸಿನ ಮೆಥಡ್ಗಳನ್ನು ನನ್ನನ್ನು ತಿದ್ದಿದಂಥದ್ದಾಗಿರ್ಬೋದು, ನನಗೆ ಸಲಹೆ ಸೂಚನೆಗಳನ್ನು ಕೊಟ್ಟಂಥದ್ದಾಗಿರ್ಬೋದು, ಅದನ್ನು ಎಂದೂ ಮರೆಯಲು ಸಾಧ್ಯವಿಲ್ಲ. ಈ ಎಲ್ಲರ ಸಮಸ್ತರ ಸಹಕಾರದಿಂದ ಈ ಒಂದು ರಾಜ್ಯ ಮಟ್ಟದಲ್ಲಿ ಚಿನ್ನದ ಹೆಟ್ರಿಕ್ ಸಾಧನೆ ಮಾಡಲು ನನಗೆ ಬಹಳಷ್ಟು ಸಹಕಾರ ಆಗೈತೆ ಅಂತನ್ನುವಂಥ ಮಾತು. ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕಾಗ್ತದೆ. ನಾ ಇಲ್ಲಿ ಯಶಸ್ಸನ್ನು ಸಾಧಿಸೋದು ಸುಲಭ, ಆದರೆ ಯಶಸ್ಸಿನ ಶಿಖರ ಮೇಲೆ ನಿಲ್ಲುವುದಕ್ಕೆಲ್ಲ ಭಾಳ ಕಷ್ಟದ ಕೆಲಸ. ಯಾಕಂತಂದ್ರೆ ಆನ್ ದಿ ಟಾಪ್ ಅಲ್ಲಿ ಇರೋದು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಇವತ್ತಿನ ದಿನ ಸ್ಪರ್ಧಾ ಜಗತ್ತು, ಒಬ್ರು ತಲೆ ಮ್ಯಾಗ ಒಬ್ರು ಕೈ ಇರುವಂಥ ಜಗತ್ತು. ಇಂದು ಇವರು ಫಸ್ಟ್ ಬಂದಾನಂದ್ರೆ ನಾಳೆ ಮತ್ತೊಬ್ರು ಫಸ್ಟ್ ಬರ್ತಾರೆ. ಅಂಥ ಒಂದು ಕಾಲದೊಳಗೂ ಸಹಿತ ನಾ ಟಾಪ್ ಆಫ್ ಸ್ಟೇ ಆನ್ ಟಾಪ್ ಅನ್ನುವಂಥದ್ದನ್ನು ಹೇಳೋದಕ್ಕೆ ನನಗೆ ಭಾಳ ಖುಷಿ ಅನಿಸ್ತೈತಿ. ಆ ಒಂದು ಸಾಧನೆ ಮಾಡಲು ಭಾಳ ಸಹಕಾರ ಐತಿ, ಶಿವಗಳ ಆಶೀರ್ವಾದ ಐತಿ ಅನ್ನುವಂಥದ್ದನ್ನು ಮರಿಲಾರ್ದೆ. ಇದಕ್ಕೆ ಮುಖ್ಯವಾಗಿ ನನ್ನ ಚೈಲ್ಡ್ಹುಡ್ದ ಕೃಷ್ಣಾ ನದಿಯನ್ನು ನಾನು ನೆನೆಸ್ಕೊಳ್ಬೇಕು. ಯಾಕಂತಂದರೆ ನಾನು ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದ್ದಾನ ನಮ್ಮೆಲ್ಲ ಸ್ನೇಹಿತರ ಬಳಗ ಜೊತೆಗೆ ಕೃಷ್ಣಾ ನದಿಯಲ್ಲಿ. ಆ ಕೃಷ್ಣಾ ನದಿಯ ಒಂದು ಮಹತ್ವತೆ ಇವತ್ತು ನಮ್ಗೆ ಅರಿವಾಗತೈತಿ. ಅಷ್ಟೇ ಅಲ್ಲದೆ ನಾವು ಕಾಲೇಜ್ ಜೀವನದೊಳಗೂ ಸಹಿತ ಈಜು ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ದೆ. ಅಷ್ಟೇ ಅಲ್ಲದೆ ಈಗ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಲ್ಲದಕ್ಕೂ ಮುಖ್ಯ ಕಾರಣೀಭೂತ ವ್ಯಕ್ತಿಗಳು ನನ್ನ ಸ್ನೇಹಿತರು, ನನ್ನ ಕುಟುಂಬ ವರ್ಗದವರು ಮತ್ತು ನನ್ನ ಸಹಸಿಬ್ಬಂದಿ, ಅನೇಕ ಶಿಕ್ಷಕಿಯರು ಸಹಿತ ನನ್ನನ್ನು ಹಾರೈಸಿದ್ದಾರೆ ಮತ್ತು ಕಂಗ್ರಾಟ್ಸ್ ಹೇಳಿದ್ದಾರೆ. ಅವರಿಗೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳೋದ್ರ ಜೊತೆಗೆ ನಾನು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳಲೇಬೇಕಿಲ್ಲಿ. ನಾ ಈ ಮೊದಲು ಈಜು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದು, ಈಗ 3 ವರ್ಷದಿಂದ ನಾನು ಮೂಡ್ಲಿಗಿ ರೇಂಜಿಗೆ ಬಂದಿದ್ದು. ಮೂಡ್ಲಿಗಿ ರೇಂಜ ನನಗೆ ವರವಾಗಿದೆ. ಯಾಕಂತಂದ್ರೆ ಅಲ್ಲಿಂಥ ದಕ್ಷ ಮೇಲಾಧಿಕಾರಿ ವರ್ಗದ ಒಂದು ಅಧಿಕಾರಿಗಳ ಸಹಕಾರ ಮತ್ತು ಅವ್ರ ಎನ್ಕರೇಜ್ ಮಾತುಗಳು ನನ್ನನ್ನು ಈ ಮಟ್ಟಕ್ಕೆ ತಂದಾವು ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ಅಷ್ಟೇ ಅಲ್ಲ, ಮೂಲತಃ ನಾನು ನದಿಯಂಗಳಗಾಂವ್ ಅಥಣಿ ತಾಲೂಕಿನ ವ್ಯಕ್ತಿಯಾಗಿದ್ದರೂ ಸಹಿತ ಇವತ್ತಿನ ದಿನ ಸುಮಾರು 15 ವರ್ಷಗಳಿಂದ ಇಲ್ಲಿ ಘಟ್ಟಪ್ರಭಾದ ನಿವಾಸಿಯಾಗಿದ್ದು, ಗೋಕಾಕ್ ತಾಲೂಕು ಮತ್ತು ಅಥಣಿ ತಾಲೂಕು ನನಗೆ ಸಾಕಷ್ಟು ಸಹಾಯ ಸಹಕಾರವನ್ನು ನೀಡೈತಿ. ನಮ್ಮ ಅಷ್ಟೇ ಅಲ್ಲದೆ ನಾವು ಬಸವನಗರದ ಸಮಸ್ತ ಎಲ್ಲ ಸ್ನೇಹಿತರು, ಹಿರಿಯರು ಸಹಿತ, ಘಟ್ಟಪ್ರಭಾದ ಹಿರಿಯರು ಸಹಿತ ನನ್ನ ಭಾಳ ಎನ್ಕರೇಜ್ ಮಾಡ್ಯಾರ. ಇಲ್ಲೊಂದು ಮುಖ್ಯವಾದ ಮಾತನ್ನು ಹೇಳಲೇಬೇಕು. ನಾ ಇಲ್ಲಿ ನಾವು ಕ್ರಿಕೆಟ್ ಮುಜುಗಮ್ ಟ್ರೋಫಿ ಆಡುವಾಗ
ನಮಗೆ ಪೂಜ್ಯನೀಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸಹಿತ ನಮಗೆ ಎನ್ಕರೇಜ್ ಮಾಡಿ ಮೊದಲ ಸಲ ಗೋಲ್ಡ್ ತಂದಾಗ ನಾನು ಸನ್ಮಾನ ಮಾಡಿದ್ದು ಅವೆಲ್ಲವುಗಳು ಸಹಿತ ಕೂಡಿ ಇವತ್ತಿನ ದಿನ ಹ್ಯಾಟ್ರಿಕ್ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಹೇಳಕ್ಕೆ ಭಾಳ ಖುಷಿ ಅನ್ನಿಸ್ತೈತಿ. ಇದಕ್ಕೆ ತುಂಬ ಹೃದಯದ ಸಮಸ್ತರಿಗೂ ನನಗೆ ಸಹಾಯ ಸಹಕಾರ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಾಯ ಸಹಕಾರವನ್ನು ಮಾಡಿದಂಥ ಸಮಸ್ತರಿಗೂ ಹೆಮ್ಮೆಯಿಂದ ಅವರಿಗೆ ನಾ ಆಭಾರಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾ ಸಮಸ್ತರಿಗೂ ಥ್ಯಾಂಕ್ಸನ್ನು ಹೇಳಬಯಸ್ತೇನೆ.